ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್ ಏನಾದರೂ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಲಾಂಗ್ ಆನ್ಸರ್ಗೆ ದೆನ್ ಈ ಪೂರ್ತಿ ನೋಟ್ಸ್ ಅನ್ನ ನೀವು ರೆಫರ್ ಮಾಡಬಹುದು, ಬರೆದಿಟ್ಕೋಬಹುದು. ಅಂಡ್ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ಸ್ ಅನ್ನ ಕೇಳಿದ್ರೆ ವಿದೌಟ್ ಫೇಲ್ ಡಯಾಗ್ರಾಮ್ ಅನ್ನ ಕಂಪಲ್ಸರಿ ಡ್ರಾ ಮಾಡಿ ಕ್ವಿಕ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದನ್ನ ತುಂಬಾ ಫಾಸ್ಟ್ ಆಗಿ ಡ್ರಾ ಮಾಡಬಹುದು. ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್ ಅನ್ನ ಹೆಂಗೆ ಡ್ರಾ ಮಾಡಬೇಕು ಅಂತ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದ್ರದ್ದು ಎಕ್ಸ್ಪ್ಲನೇಷನ್ ನೋಟ್ಸ್ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಯಾವುದೇ ಸ್ಟ್ರಕ್ಚರ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಫಸ್ಟ್ ಆ ಸ್ಟ್ರಕ್ಚರ್ ಅಂದ್ರೆ ಏನು, ಅದ್ರ ಶೇಪ್ ಹೆಂಗಿರುತ್ತೆ ಅಂತ ಬರೆದ್ಬಿಡಿ. ಸೊ ಅಲ್ಲೇ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಂಗೆ. ಸೊ ಸ್ಪರ್ಮ್ಸ್ ಅಂದ್ರೆ ಏನು, ಇವು ಮೇಲ್ ಗ್ಯಾಮೆಟ್ಸ್ ಇರ್ತವೆ, ಅದ್ರದ್ದು ಶೇಪ್ ಹೆಂಗಿರುತ್ತೆ, ಟ್ಯಾಡ್ಪೋಲ್ ಶೇಪ್ ಇರುತ್ತೆ. ನಾನು ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪೂರ್ತಿ ನೋಟ್ಸ್ ಅನ್ನ ನೀವಿಲ್ಲಿ ರೆಫರ್ ಮಾಡಬಹುದು. ಸೊ ಸ್ಟ್ರಕ್ಚರ್ ಯಾವ್ದ್ರದ್ದು ಕೇಳ್ತಾರಲ್ಲ ಎಕ್ಸ್ಪ್ಲನೇಷನ್, ಆ ಸ್ಟ್ರಕ್ಚರ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2 ಪಾಯಿಂಟ್ ಬರೀರಿ. ಆಮೇಲೆ ಆ ಸ್ಟ್ರಕ್ಚರ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಇವಾಗ ಸ್ಪರ್ಮ್ ಸ್ಟ್ರಕ್ಚರ್ ಅನ್ನ ತಗೊಂಡ್ರೆ ಹೆಡ್ ಇರುತ್ತೆ, ನೆಕ್, ಮಿಡಲ್ ಪೀಸು ಮತ್ತೆ ಟೇಲ್ ಇರುತ್ತೆ. ಸೊ ಪ್ರತಿಯೊಂದು ಇಲ್ಲಿರುವಂತಹ ಏನ್ ಹೆಡ್ಡಿಂಗ್ಸ್ ಇದಾವಲ್ಲ ಪ್ರತಿಯೊಂದಕ್ಕೂ 2 ಸೆಂಟೆನ್ಸ್ ಅಟ್ ಲೀಸ್ಟ್ ಬರೀತಾ ಹೋಗಿ. ಹೆಡ್ ಅನ್ನ ತಗೊಂಡ್ರೆ ಇಟ್ ಕನ್ಸಿಸ್ಟ್ ಆಫ್ ಹೆಪ್ಲಾಯ್ಡ್ ಮೇಲ್ ಹೆಪ್ಲಾಯ್ಡ್ ನ್ಯೂಕ್ಲಿಯಸ್ ಮತ್ತೆ ಎಕ್ರೋಸೋಮಲ್ ಕ್ಯಾಪ್ ಇರುತ್ತೆ. ನೆಕ್ ಅನ್ನ ತಗೊಂಡ್ರೆ ಸೆಂಟ್ರಿಯೋಲ್ಸ್ ಇರ್ತವೆ, ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಅಂಡ್ ಡಿಸ್ಟಲ್ ಸೆಂಟ್ರಿಯೋಲ್. ಮಿಡಲ್ ಪೀಸ್ ಅನ್ನ ತಗೊಂಡ್ರೆ ಸೆಂಟರ್ ನಲ್ಲಿ ನಿಮಗೆ ಎಕ್ಸಿಯಲ್ ಫಿಲಾಮೆಂಟ್ ಇರುತ್ತೆ ಅಂಡ್ ಸ್ಪೈರಲಿ ಅರೇಂಜ್ಡ್ ಮೈಟೋಕಾಂಡ್ರಿಯಾ ಇರುತ್ತೆ. ಟೇಲಿಗೆ ಬಂದ್ರೆ ದ ಮೇನ್ ಸ್ಟ್ರಕ್ಚರ್ ವಿಚ್ ಪ್ರೊವೈಡ್ಸ್ ದ ಮೊಟಿಲಿಟಿ, ಸ್ಪರ್ಮ್ ಮೂವ್ ಆಗ್ಲಿಕ್ಕೆ ಹೆಲ್ಪ್ ಆಗುವಂತಹ ಸ್ಟ್ರಕ್ಚರ್ ಟೇಲ್. ಇದನ್ನ ನೀವು ಪ್ರಿನ್ಸಿಪಲ್ ಪೀಸ್ ಮತ್ತೆ ಎಂಡ್ ಪೀಸ್ ಅಂತ ಡಿವೈಡ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡಬಹುದು, ಅಥವಾ ಟೇಲ್ ಅಂತಾನೆ ಜಸ್ಟ್ ಒಂದ್ ಹೆಡ್ಡಿಂಗ್ ಹಾಕಿನೂ ಕೂಡ ಎಕ್ಸ್ಪ್ಲನೇಷನ್ ಕೊಡಬಹುದು. ಸೊ ಪೂರ್ತಿಯಾಗಿ ಇಲ್ಲೇನು ನೋಟ್ಸ್ ಇದೆಯಲ್ಲ ಇದನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ, ಸೊ ದಟ್ ನಿಮ್ಗೆ ಎಕ್ಸಾಮ್ ನಲ್ಲಿ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.